स्वागत है आपका अर्बन न्यूज़ में। मैं आपके साथ वासंती कलाल। बीजापुर जिले के सिंदगी तालुके सिंदगी शहर के कब्रिस्तान संपत्ति के संबंध में एक बड़ा सत्याग्रह। वक्फ संपत्ति संरक्षण समिति ने कब्रिस्तान के लिए कब्रिस्तान की भूमि का उपयोग करने को लेकर एक सत्याग्रह शुरू किया। इसी के चलते हमारे माध्यम से डॉक्टर दस्तगीर मुल्ला ने बात करके इस विषय पर जानकारी दी। इस मौके पर एम.ए. खतीब, अब्दुल रज़ाक, याकूब नाटीकर, सलीम जुमनाड़, दस्तगीर मुल्ला, महबूब सिंदगीकर के साथ साथ अन्य लोग रहे शामिल। ಸಾವಿರ ಜನಸಂಖ್ಯೆ ಉಳ್ಳಂತ ಒಂದು ಮುಸಲ್ಮಾನರು ಜನಸಂಖ್ಯೆಯಲ್ಲಿ ಇವತ್ತು ಅದರ ಪಕ್ಕದಲ್ಲಿರುವಂತಹ ಒಂದು 2 ಎಕರೆ ಕಬ್ರಸ್ತಾನ್ ಜಮೀನು ಅನ್ನೋದು ಸಂಪೂರ್ಣವಾಗಿ ಈಗ ಭರ್ತಿಯಾಗಿದೆ, ಸಂಪೂರ್ಣವಾಗಿದೆ. ಅದಕ್ಕಾಗಿ ಇನ್ನು ಮುಂದೆ ದಿನಗಳಲ್ಲಿ ಇವತ್ತು ಶವ ಸಂಸ್ಕಾರ ಮಾಡಲಿಕ್ಕೆ ಬೇರೆ ಕಡೆ ಜಾಗ ಇರದೇ ಇದ್ದ ಕಾರಣ ಆ ಕಾರಣಕ್ಕಾಗಿ ಇವತ್ತು ಆ ಜಾಗವನ್ನು ವಕ್ಫ್ ಆಸ್ತಿಯನ್ನು ಮತ್ತೆ ಈ ಏನು ಸ್ಮಶಾನ ಭೂಮಿ ಇದೆಯಲ್ಲ ಆ ಸ್ಮಶಾನ ಭೂಮಿಯನ್ನು ಸ್ಮಶಾನಕ್ಕಾಗಿಯೇ ಇರಬೇಕು. ಇದರಲ್ಲಿ ಯಾರದೇ ಒಂದು ಅಧಿಕಾರಿಗಳ ಕುಮ್ಮಕ್ಕ ಇರ್ಬೋದು, ಬೇರೆ ಒಂದು ಅಂಚೆಯ ಕುಮ್ಮಕ್ಕ ಇರ್ಬೋದು, ಯಾವುದು ಕೂಡ ಲೆಕ್ಕಿಸದೆ ಎಲ್ಲ ಸಾರ್ವಜನಿಕರ ಹಿತದೃಷ್ಟಿಯ ವತಿಯಿಂದ ಇವತ್ತು ಈ ವಕ್ಫ್ ಜಮೀನಿನ ಏನು ಸ್ಮಶಾನ ಜಮೀನು ಇದೆಯಲ್ಲ ಆ ಸ್ಮಶಾನ ಜಮೀನು ಸ್ಮಶಾನಕ್ಕಾಗಿಯೇ ಬೇಕಂತೇಳಿ ಇವತ್ತು ನಾವು ಹೋರಾಟ ಸರ್. ಈ ಕಮಿಟಿ ಮಾತಾಡುವಂತ ಕಾರ್ಯ ಏನಾದರೂ ಆಗಿದೆ ಸರ್? ಸಾಕಷ್ಟು ನಮ್ಮ ಹಿರಿಯರೆಲ್ಲರೂ ಕೂಡ ಇದೊಂದು ಫೇಕ್ ಕಮಿಟಿ ಇದೆ. ಯಾಕೆಂತಂದ್ರೆ ಒಂದು ವಕ್ಫ್ ಕಮಿಟಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಒಂದು ಅರ್ಜಿ ಸಲ್ಲಿಸಿದ ನಂತರ ಲೀಗಲ್ ನೋಟಿಸ್ ಅಂತ ಕಳಿಸ್ತಾರೆ ವಕ್ಫ್ ಬೋರ್ಡ್ ನಿಂದ. ಆ ಲೀಗಲ್ ನೋಟಿಸ್ ಅನ್ನು ಪ್ರತಿಯೊಂದು ಮಸ್ಜಿದಿನಲ್ಲಿ ಆ ನೋಟಿಸ್ ಬೋರ್ಡ್ಗೆ ಅಂಟಿಸಬೇಕಾಗತ್ತೆ. ಆ ಅಂಟಿಸಿದ ನಂತರ ಅಲ್ಲಿ ಎಲ್ಲ ಒಂದು ಜನರ ಸೇರಿ ಮೀಟಿಂಗ್ ಮಾಡಿಕೊಂಡು ಯಾರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದು ಒಂದು ನಿರ್ಣಯ ತಗೋಬೇಕಾಗತ್ತೆ. ಇದನ್ನೆಲ್ಲ ಏನೂ ಮಾಡದೆ ಅಧಿಕಾರಿಗಳದು ಒಂದು ಶಾಮೀಲಾಗಿ ಒಳಗೊಪ್ಪಂದಾಗಿ ಅವರೇನೋ ದುಡ್ಡು ತಗೊಂಡು ಲಂಚ ತಗೊಂಡು ಇವತ್ತು ಏನು ಯಾರಿಗೆ ಗೊತ್ತು, ಇಡೀ ಸಿಂದಗಿ ನಗರದ ಮಹಾಜನತೆಗೆ ಗೊತ್ತಿಲ್ಲದ ಹಾಗೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆಯ್ತು, ಪರವಾಗಿಲ್ಲ, ರಚನೆ ಮಾಡಿದ್ರು ಮಾಡ್ಕೊಳ್ಳಿ. ಅದು ಸೀರಿಯಲ್ ನಂಬರ್ 96 ನಲ್ಲಿರುವಂತಹ ಕಮಿಟಿ ಇದೆ. ಸೀರಿಯಲ್ ನಂಬರ್ 96ಗೆ ಈ ಒಂದು ಏನು ಆಸ್ತಿ ಇದೆಯಲ್ಲ 1029 ಸರ್ವೆ ನಂಬರ್ ಇದಕ್ಕೆ ಸಂಬಂಧಪಡಂಗಿಲ್ಲ. ಅವರು ಒಂದು ಸೀರಿಯಲ್ ನಂಬರ್ 96ನ ಒಂದು ಸರ್ವೆ ನಂಬರ್ ನಲ್ಲಿ ಅವರು ಏನು ಜೀರ್ಣೋದ್ಧಾರ ಮಾಡೋದನ್ನು ಬಿಟ್ಟು ಇವರು ಅದನ್ನ 1029 ಸರ್ವೆ ನಂಬರ್ ನಲ್ಲಿ ಬಂದು ಇವತ್ತು ನಾವು ಸಡ್ಡುಗಳನ್ನ ಹಾಕ್ತೀವಿ, ಇವತ್ತು ಅಂಗಡಿಗಳನ್ನ ಕಟ್ತೀವಿ ಅಂತೇಳಿ ಇವತ್ತು ಇನ್ಲೀಗಲ್ ಕೆಲಸ ಮಾಡ್ತಾ ಇದ್ದಾರಲ್ಲ. ಅದಕ್ಕಾಗಿ ಅವ್ರಿಗೆ ಕರೆದ್ರು ಕೂಡ ಅವರು ಬಂದಿಲ್ಲ. ಬಂದು ಯಾವುದೇ ಒಂದು ಅವರು ಕ್ಲಾರಿಫಿಕೇಶನ್ ಅಂದ್ರೆ ನಮಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಡದೇ ಇದ್ದ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಸಿಂದಗಿ ನಗರದ ಮಹಾಜನತೆ ಇವತ್ತು ಹೋರಾಟ ಮಾಡುವ ಅನಿವಾರ್ಯತೆ ಇದೆ. ಅಧಿಕಾರಿಗಳು ನಿಮ್ಮ ಹೋರಾಟಕ್ಕೆ ಬದ್ಧತೆ ಇದ್ದಲ್ಲಿ ನಿಮ್ಮ ಮುಂದಿನ ನಡೆ ನೋಡಿ, ಮನೆ ಇಲ್ಲದೆ ಇದ್ರೆ ನಡೀತೈತೆ, ಮನೆ ಬಾಡಿಗೆ ತಗೋಬಹುದು, ಆದ್ರೆ ಕಬ್ರಸ್ತಾನ್ ಇಲ್ಲದೆ ಇದ್ರೆ ನಡೆಯಂಗಿಲ್ಲ, ಸ್ಮಶಾನ ಇಲ್ಲದೆ ಇದ್ರೆ ನಡೆಯಂಗಿಲ್ಲ. ಸ್ಮಶಾನ ಏನು ನಾವು ಬಾಡಿಗೆ ತೊಗೊಳಕ್ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಈ ಸ್ಮಶಾನದಲ್ಲಿ ಒಬ್ಬನಿಗೆ ಹೂಳಿ ನಂತರ ಒಂದು ತಿಂಗಳಾದ ನಂತರ ತೆಗೆದು ಮತ್ತೊಂದ್ ಕಡೆ ಉಳಕ್ ಆಗಂಗಿಲ್ಲ. ಅದಕ್ಕಾಗಿ ನಮ್ದು ಮನೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಬ್ರಸ್ತಾನ್ ಇರಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅಧಿಕಾರಿಗಳು ಬಗ್ದೇ ಇದ್ರಲ್ಲ, ಅಧಿಕಾರಿಗಳನ್ನು ಬಗ್ಸೋದೇ ಒಂದು ಜನಶಕ್ತಿ. ಆ ಜನಶಕ್ತಿ ನಮ್ಮಲ್ಲಿದೆ. ಆ ಜನಶಕ್ತಿ ಮುಖಾಂತರ ಅಧಿಕಾರಿಗಳನ್ನು ನಾವು ಸರಿದಾರಿ ತರುವಂತ ಕೆಲಸ ಮಾಡ್ತೀವಿ. ನಾವು ನ್ಯಾಯಯುತವಾದ ಹೋರಾಟ ಇದೆ, ನಾವು ಗೆಲ್ತೀವಿ ಅಂತ ನಮ್ಗೆ ಸಂಪೂರ್ಣವಾದ ಭರವಸೆ. ನಗರದ ಎಲ್ಲ ಪ್ರತಿಯೊಬ್ಬ ಮುಸ್ಲಿಮಾನ್ಗೆ ಯಾರಿಗೆ ಕಬ್ರಸ್ತಾನ್ ಬೇಕು ಅವರೆಲ್ಲರೂ ಕೂಡ ನಮ್ಗೆ ಸಾಥ್ ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ.